ಹೈಕಮಾಂಡ್ ಜೊತೆ ಈ ತರ ಫೋನ್ ಮಾಡಿ ಮಾತಾಡಿದ್ದಾರೆ. ಇನ್ನು ಪವರ್ ಶೇರಿಂಗ್ ಫೈಟ್ ಅಲ್ಲಿ ಕ್ಷಣಕ್ಕೊಂದು ರೋಚಕ ತಿರುವು, ನೆಕ್ ಟು ನೆಕ್ ಫೈಟ್. ಹಾಗಾದ್ರೆ ಸಿದ್ದರಾಮಯ್ಯ ಅವರಿಗೆ ಅಭಯ ಸಿಕ್ತ ಹೈಕಮಾಂಡ್ ಅಂತ. ಸಿದ್ದರಾಮಯ್ಯ ಅವರ ಪರ ರಾಹುಲ್ ಗಾಂಧಿ ನಿಂತಿದ್ದಾರೆ. ಅವರು ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಆ ಮೂಲಕ ಕ್ಷಣಕ್ಕೊಂದು ರೋಚಕ ತಿರುವು ಪಡೆದುಕೊಂಡಾಗ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳಲಾಗ್ತಾ ಇದೆ. ರಾಹುಲ್ ಗಾಂಧಿ ಅವರು ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಬದ್ಧ ಅಂತ ಹೇಳ್ತಿದ್ದಾರೆ. ಯಾರು? ಸಿದ್ದರಾಮಯ್ಯ ಅವರು. ನಾನು ಹೈಕಮಾಂಡ್ಗೆ ಕರೆ ಮಾಡಿ ಚರ್ಚೆನ ಮಾಡಿದ್ದೇನೆ. ಖಡಕ್ ತಿರುಗೇಟು ಕೊಟ್ಟಿದ್ದಾರೆ ಮೈಸೂರಲ್ಲಿ ಸಿದ್ದರಾಮಯ್ಯ ಅವರು. ವರಿಷ್ಠರು ಹೇಳೋವರೆಗೂ ನಾನೇ ರಾಜ. ಹೌದು, ವರಿಷ್ಠರು ಹೇಳೋವರೆಗೂ ಸಿದ್ದರಾಮಯ್ಯ ಅವರೇ ಸಿಎಂ. ಇಲ್ಲಿ ಡಿಕೆ ಶಿವಕುಮಾರ್ ಅವರು ಹೇಳ್ತಿದ್ದಂತೆ ಆಗೋದಿಲ್ಲ, ಅಥವಾ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಿದ್ದಂತೆ ಆಗೋದಿಲ್ಲ, ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ಮೇಲೆ ಆಗೋದಿಲ್ಲ. ಹೈಕಮಾಂಡ್ ಹೇಳಬೇಕು, ಸಿದ್ದರಾಮಯ್ಯ ಅವರೇ ಸಾಕು ನೀವು ಬಿಟ್ಕೊಡಿ ಅಂದಾಗ ಬಿಟ್ಕೊಡ್ತಾರೆ. ನೋ, ನೀವೇ ನಾವು ಹೇಳೋವರೆಗೂ ನೀವೇ ಸಿಎಂ, ವೇಟ್ ಮಾಡಿ. ಆದ್ರೆ ಅಲ್ಲಿವರೆಗೂ ಅವರೇ ಸಿಎಂ. ಮೈಸೂರಲ್ಲಿ ಏನ್ ಮಾತಾಡಿದ್ರು ಸಿದ್ದರಾಮಯ್ಯ ಅವರು? ಒಮ್ಮೆ ಕೇಳ್ಕೊಂಡ್ಬಂದ್ಬಿಡಿ. ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡಬೇಕು, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧ. ಸ್ಥಳೀಯ ನಾಯಕರೇ ಬಗೆಹರಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಸರ್. ಸ್ಥಳೀಯ ನಾಯಕರಲ್ಲೇ ಬಗೆಹರಿಸ್ಕೊಳ್ಳಿ, ನಮ್ಮ ಹತ್ರ ತರದ್ ಬೇಡ ಹೈಕಮಾಂಡ್ ಲೆವೆಲ್ಗೆ ಅಂತ. ಅದೇ ಈಗ ನಾನು ಮಾತಾಡಿದ್ದೀನಿ ಹೈಕಮಾಂಡ್ ಅವ್ರ ಜೊತೆ. ಅವ್ರು ಏನ್ ಹೇಳಿದ್ದಾರೆ, ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದು ನಾನು ಅಸೆಂಬ್ಲಿನಲ್ಲಿ ಹೇಳಿದ್ದೀನಿ. ಅಸೆಂಬ್ಲಿನಲ್ಲಿ ಹೇಳಿದ್ಮೇಲೆ ಮತ್ತೆ ಯಾಕೆ ಚರ್ಚೆ ಮಾಡ್ತೀನಿ? ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡಬೇಕು, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧ. ಸ್ಥಳೀಯ ನಾಯಕರೇ ಬಗೆಹರಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಸರ್. ಸ್ಥಳೀಯ ನಾಯಕರಲ್ಲೇ ಬಗೆಹರಿಸ್ಕೊಳ್ಳಿ, ನಮ್ಮ ಹತ್ರ ತರದ್ ಬೇಡ ಹೈಕಮಾಂಡ್ ಲೆವೆಲ್ಗೆ ಅಂತ. ಅದೇ ಈಗ ನಾನು ಮಾತಾಡಿದ್ದೀನಿ ಹೈಕಮಾಂಡ್ ಅವ್ರ ಜೊತೆ. ಅವ್ರು ಏನ್ ಹೇಳಿದ್ದಾರೆ, ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದು ನಾನು ಅಸೆಂಬ್ಲಿನಲ್ಲಿ ಹೇಳಿದ್ದೀನಿ. ಅಸೆಂಬ್ಲಿನಲ್ಲಿ ಹೇಳಿದ್ಮೇಲೆ ಮತ್ತೆ ಯಾಕೆ ಚರ್ಚೆ ಮಾಡ್ತೀನಿ? ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡಬೇಕು, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧ. ಸ್ಥಳೀಯ ನಾಯಕರೇ ಬಗೆಹರಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಸರ್. ಸ್ಥಳೀಯ ನಾಯಕರಲ್ಲೇ ಬಗೆಹರಿಸ್ಕೊಳ್ಳಿ, ನಮ್ಮ ಹತ್ರ ತರದ್ ಬೇಡ ಹೈಕಮಾಂಡ್ ಲೆವೆಲ್ಗೆ ಅಂತ. ಅದೇ ಮೈಸೂರಲ್ಲಿ ಸಿದ್ದರಾಮಯ್ಯ ಅವರು ಹೇಳಿರುವಂತಹ ಮಾತಿದು. ಆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್, ಪೊಲಿಟಿಕಲ್ ರಿಪೋರ್ಟರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ಬಸವರಾಜ್, ಈ T20 ಮ್ಯಾಚ್ ನೋಡ್ಬೇಕಾದ್ರೆ ನೆಕ್ ಟು ನೆಕ್ ಫೈಟ್ ನೋಡೋದಷ್ಟು ಕುತೂಹಲ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಆಗಿದೆ. ಬಸವರಾಜ್, ಇವತ್ತಿಗೂ ಕೂಡ ಒಂದಷ್ಟು ವಿಚಾರಗಳು ಮುನ್ನೆಲೆಗೆ ಬರೋದೇನಂತಂದ್ರೆ, ಎಲ್ಲರೂ ಹೇಳ್ತಿರೋದೊಂದ್ರೆ ಹೈಕಮಾಂಡ್ ಹೇಳಬೇಕು, ಹೈಕಮಾಂಡ್ ತೀರ್ಮಾನವೇ ಬದ್ಧ ಅಂತೇಳಿ. ಹೈಕಮಾಂಡ್ ಹೇಳಿದ್ರೆ ಸಿದ್ದರಾಮಯ್ಯ ಕೆಳಗಿಳಿಬೇಕು, ಹೈಕಮಾಂಡ್ ಹೇಳಿದ್ರೆ ಸಿದ್ದರಾಮಯ್ಯ ಕಂಟಿನ್ಯೂ ಮಾಡಬೇಕು. ಹೈಕಮಾಂಡ್ ಹೇಳಿದ್ರೆ ಡಿಕೆ ಶಿವಕುಮಾರ್ ಸಿಎಂ ಆಗ್ಬೋದು, ಇಲ್ಲದೆ ಇರಬಹುದು, ಅಥವಾ ಇನ್ನೊಬ್ಬರಿಗೆ ಅವಕಾಶ ಸಿಗಬಹುದು. ಎಲ್ಲವೂ ಕೂಡ ಹೈಕಮಾಂಡೇ ತೀರ್ಮಾನ ತೆಗೆದುಕೊಳ್ಳುತ್ತೆ, ಹೈಕಮಾಂಡೇ ಫೈನಲ್ ಅಂತ ಹೇಳೋದಾದ್ರೂ ಕೂಡ ಈ ಚರ್ಚೆಗಳು ಯಾಕೆ ನಡೀತಾ ಇದೆ? ಈ ಚರ್ಚೆಗಳನ್ನು ಹುಟ್ಟಾಕ್ತಿರೋದು ಯಾರು? ಇದರ ಅಜೆಂಡಾ ಏನು? ಬಸವರಾಜ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಆಡಿಯೋ ಪ್ರಾಬ್ಲಮ್ ಆಗಿದೆ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ನೋಡಿ, ಈಗ ಹೈಕಮಾಂಡೇ ಅಂತಿಮ, ಹೈಕಮಾಂಡೇ ಫೈನಲ್, ಹೈಕಮಾಂಡೇ ಎಲ್ಲಾ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತೆ ಅಂತಂದಾಗ ಇಲ್ಲಿ ಇವ್ರು ಏನಕ್ಕೆ ಸುಮ್ಮನೆ ಮಾತಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸುಖ ಸುಮ್ಮನೆ ಚರ್ಚೆಗಳಾಗ್ತಾ ಇದೆ. ಇಲ್ಲ 2.5 ವರ್ಷ ಮಾತಾಗೋಗಿದೆ, ಒಪ್ಪಂದ ಆಗೋಗಿದೆ, ಬಿಟ್ಕೊಡ್ಬೇಕು ಅಂತ ಹೇಳಿದ್ದಾರೆ. ಇಲ್ಲ ಹೈಕಮಾಂಡ್ ಹೇಳ್ಬೇಕು, ಆಮೇಲೆ ಬಿಟ್ಕೊಡ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ನೋಡಿ, ಎಂಥ ಮ್ಯಾಚ್ ಇದು. ನೋಡಿ, ಈ ಸಿಎಂ ಕುರ್ಚಿ ಕಾಳಗದಲ್ಲಿ ಒಪ್ಪಂದ ಆಗಿದ್ಯೋ ಇಲ್ವೋ ಹೇಳಿ ಫಸ್ಟ್ ಅಂತೇಳಿ ಸಿದ್ದರಾಮಯ್ಯ ಬಣದವ್ರು ಹೇಳ್ತಾರೆ. ಇಲ್ಲ ಒಪ್ಪಂದ ಆಗಿದೆ ಅಂತ ಹೇಳ್ತಾರೆ. ಹಾಗಾದ್ರೆ ಸಿದ್ದರಾಮಯ್ಯನ ಕುರ್ಚಿ ನಿಜವಾಗ್ಲೂ ಅಲಗಾಡ್ತಾ ಇದ್ಯಾ? ಕುರ್ಚಿ ಅಲಗಾಡ್ತಾ ಇದ್ಯಾ? ಅದು ಇಂಪಾರ್ಟೆಂಟ್. ನೋಡಿ, ಇವತ್ತು ಒಂದು ವೇಳೆ ಕುರ್ಚಿ ಹೈಕಮಾಂಡ್ ಜೊತೆ ಈ ತರ ಫೋನ್ ಮಾಡಿ ಮಾತಾಡಿದ್ದಾರೆ. ಇನ್ನು ಪವರ್ ಶೇರಿಂಗ್ ಫೈಟ್ ಅಲ್ಲಿ ಕ್ಷಣಕ್ಕೊಂದು ರೋಚಕ ತಿರುವು, ನೆಕ್ ಟು ನೆಕ್ ಫೈಟ್. ಹಾಗಾದ್ರೆ ಸಿದ್ದರಾಮಯ್ಯ ಅವರಿಗೆ ಅಭಯ ಸಿಕ್ತ ಹೈಕಮಾಂಡ್ ಅಂತ. ಸಿದ್ದರಾಮಯ್ಯ ಅವರ ಪರ ರಾಹುಲ್ ಗಾಂಧಿ ನಿಂತಿದ್ದಾರೆ. ಅವರು ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಆ ಮೂಲಕ ಕ್ಷಣಕ್ಕೊಂದು ರೋಚಕ ತಿರುವು ಪಡೆದುಕೊಂಡಾಗ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳಲಾಗ್ತಾ ಇದೆ. ರಾಹುಲ್ ಗಾಂಧಿ ಅವರು ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಬದ್ಧ ಅಂತ ಹೇಳ್ತಿದ್ದಾರೆ. ಯಾರು? ಸಿದ್ದರಾಮಯ್ಯ ಅವರು.
ನಾನು ಹೈಕಮಾಂಡ್ಗೆ ಕರೆ ಮಾಡಿ ಚರ್ಚೆನ ಮಾಡಿದ್ದೇನೆ. ಖಡಕ್ ತಿರುಗೇಟು ಕೊಟ್ಟಿದ್ದಾರೆ ಮೈಸೂರಲ್ಲಿ ಸಿದ್ದರಾಮಯ್ಯ ಅವರು. ವರಿಷ್ಠರು ಹೇಳೋವರೆಗೂ ನಾನೇ ರಾಜ್ಯದ ಹೌದು, ವರಿಷ್ಠರು ಹೇಳೋವರೆಗೂ ಸಿದ್ದರಾಮಯ್ಯ ಅವರೇ ಸಿಎಂ. ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಿದ್ದಂತೆ ಆಗೋದಿಲ್ಲ, ಅಥವಾ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಿದ್ದಂತೆ ಆಗೋದಿಲ್ಲ, ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ಮೇಲೆ ಆಗೋದಿಲ್ಲ. ಹೈಕಮಾಂಡ್ ಹೇಳಬೇಕು, ಸಿದ್ದರಾಮಯ್ಯ ಅವರೇ ಸಾಕು ನೀವು ಬಿಟ್ಕೊಡಿ ಅಂದಾಗ ಬಿಟ್ಕೊಡ್ತಾರೆ. ನೋ, ನೀವೇ ನಾವು ಹೇಳೋವರೆಗೂ ನೀವೇ ಸಿಎಂ, ವೇಟ್ ಮಾಡಿ ಅಂದ್ರೆ ಅಲ್ಲಿವರೆಗೂ ಅವರೇ ಸಿಎಂ. ಮೈಸೂರಲ್ಲಿ ಏನ್ ಮಾತಾಡಿದ್ರು ಸಿದ್ದರಾಮಯ್ಯ ಅವರು ಒಮ್ಮೆ ಕೇಳ್ಕೊಂಡ್ಬಂದ್ಬಿಡಿ. ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡಬೇಕು, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧ. ಸ್ಥಳೀಯ ನಾಯಕರ ಬಗೆಹರಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಸರ್. ಸ್ಥಳೀಯ ನಾಯಕರಲ್ಲೇ ಬಗೆಹರಿಸ್ಕೊಳ್ಳಿ, ನಮ್ಮ ಹತ್ರ ತರದ್ ಬೇಡ ಹೈಕಮಾಂಡ್ ಲೆವೆಲ್ಗೆ ಅಂತ. ಅಲ್ಲಯ್ಯ, ಈಗ ನಾನು ಮಾತಾಡಿದ್ದೀನಿ ಹೈಕಮಾಂಡ್ ಅವ್ರ ಜೊತೆ. ಅವ್ರು ಏನ್ ಹೇಳಿದ್ದಾರೆ, ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ನಾನು ಅಸೆಂಬ್ಲಿನಲ್ಲಿ ಹೇಳಿದ್ದೀನಿ. ಅಸೆಂಬ್ಲಿನಲ್ಲಿ ಹೇಳಿದ್ಮೇಲೆ ಮತ್ತೆ ಯಾಕೆ ಚರ್ಚೆ ಮಾಡ್ತೀನಿ? ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡಬೇಕು, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧ. ಸ್ಥಳೀಯ ನಾಯಕರ ಬಗೆಹರಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಸರ್. ಸ್ಥಳೀಯ ನಾಯಕರಲ್ಲೇ ಬಗೆಹರಿಸ್ಕೊಳ್ಳಿ, ನಮ್ಮ ಹತ್ರ ತರದ್ ಬೇಡ ಹೈಕಮಾಂಡ್ ಲೆವೆಲ್ಗೆ ಅಂತ. ಅಲ್ಲಯ್ಯ, ಈಗ ನಾನು ಮಾತಾಡಿದ್ದೀನಿ ಹೈಕಮಾಂಡ್ ಅವ್ರ ಜೊತೆ. ಅವ್ರು ಏನ್ ಹೇಳಿದ್ದಾರೆ, ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ನಾನು ಅಸೆಂಬ್ಲಿನಲ್ಲಿ ಹೇಳಿದ್ದೀನಿ. ಅಸೆಂಬ್ಲಿನಲ್ಲಿ ಹೇಳಿದ್ಮೇಲೆ ಮತ್ತೆ ಯಾಕೆ ಚರ್ಚೆ ಮಾಡ್ತೀನಿ? ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡಬೇಕು, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧ. ಸ್ಥಳೀಯ ನಾಯಕರ ಬಗೆಹರಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಸರ್. ಸ್ಥಳೀಯ ನಾಯಕರಲ್ಲೇ ಬಗೆಹರಿಸ್ಕೊಳ್ಳಿ, ನಮ್ಮ ಹತ್ರ ತರದ್ ಬೇಡ ಹೈಕಮಾಂಡ್ ಲೆವೆಲ್ಗೆ ಅಂತ. ಮೈಸೂರಲ್ಲಿ ಸಿದ್ದರಾಮಯ್ಯ ಅವರು ಹೇಳಿರುವಂತಹ ಮಾತಿದು. ಆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್, ಪೊಲಿಟಿಕಲ್ ರಿಪೋರ್ಟರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಈ T20 ಮ್ಯಾಚ್ ನೋಡ್ಬೇಕಾದ್ರೆ ನೆಕ್ ಟು ನೆಕ್ ಫೈಟ್ ನೋಡೋದಷ್ಟು ಕುತೂಹಲ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಆಗಿದೆ. ಬಸವರಾಜ್, ಇವತ್ತಿಗೂ ಕೂಡ ಒಂದಷ್ಟು ವಿಚಾರಗಳು ಮುನ್ನೆಲೆಗೆ ಬರೋದೇನಂತಂದ್ರೆ, ಎಲ್ಲರೂ ಹೇಳ್ತಿರೋದೊಂದೇ, ಹೈಕಮಾಂಡ್ ಹೇಳಬೇಕು, ಹೈಕಮಾಂಡ್ ತೀರ್ಮಾನವೇ ಬದ್ಧ ಅಂತೇಳಿ. ಹೈಕಮಾಂಡ್ ಹೇಳಿದ್ರೆ ಸಿದ್ದರಾಮಯ್ಯ ಕೆಳಗಿಳಿಬೇಕು, ಹೈಕಮಾಂಡ್ ಹೇಳಿದ್ರೆ ಸಿದ್ದರಾಮಯ್ಯ ಕಂಟಿನ್ಯೂ ಮಾಡಬೇಕು. ಹೈಕಮಾಂಡ್ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ಬೋದು, ಇಲ್ಲದೆ ಇರಬಹುದು, ಅಥವಾ ಇನ್ನೊಬ್ಬರಿಗೆ ಅವಕಾಶ ಸಿಗಬಹುದು. ಎಲ್ಲವೂ ಕೂಡ ಹೈಕಮಾಂಡೇ ತೀರ್ಮಾನ ತೆಗೆದುಕೊಳ್ಳುತ್ತೆ, ಹೈಕಮಾಂಡೇ ಫೈನಲ್ ಅಂತ ಹೇಳೋದಾದ್ರೂ ಕೂಡ ಈ ಚರ್ಚೆಗಳು ಯಾಕೆ ನಡೀತಾ ಇದೆ? ಈ ಚರ್ಚೆಗಳನ್ನು ಹುಟ್ಟಾಕ್ತಿರೋದು ಯಾರು? ಇದರ ಅಜೆಂಡಾ ಏನು ಬಸವರಾಜ್? ಬಸವರಾಜ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಆಡಿಯೋ ಪ್ರಾಬ್ಲಮ್ ಆಗಿದೆ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ನೋಡಿ, ಈಗ ಹೈಕಮಾಂಡೇ ಅಂತಿಮ, ಹೈಕಮಾಂಡೇ ಫೈನಲ್, ಹೈಕಮಾಂಡೇ ಎಲ್ಲ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತೆ ಅಂತಂದಾಗ ಇಲ್ಲಿ ಇವ್ರು ಏನಕ್ಕೆ ಸುಮ್ಮನೆ ಮಾತಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸುಖ ಸುಮ್ಮನೆ ಚರ್ಚೆಗಳಾಗ್ತಾ ಇದೆ. ಇಲ್ಲ 2.5 ವರ್ಷ ಮಾತಾಗೋಗಿದೆ, ಒಪ್ಪಂದ ಆಗೋಗಿದೆ, ಬಿಟ್ಕೊಡ್ಬೇಕು ಅಂತ ಹೇಳಿದ್ದಾರೆ. ಇಲ್ಲ ಹೈಕಮಾಂಡ್ ಹೇಳ್ಬೇಕು, ಆಮೇಲೆ ಬಿಟ್ಕೊಡ್ತೀನಿ ಅಂತ ಹೇಳಿ ಈ ಕಡೆ ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ನೋಡಿ, ಎಂಥ ಮ್ಯಾಚ್ ಇದು ನೋಡಿ. ಈ ಸಿಎಂ ಕುರ್ಚಿ ಕಾಳಗದಲ್ಲಿ ಒಪ್ಪಂದ ಆಗಿದ್ಯೋ ಇಲ್ವೋ ಹೇಳಿ ಫಸ್ಟ್ ಅಂತೇಳಿ ಸಿದ್ದರಾಮಯ್ಯ ಬಣದವ್ರು ಹೇಳ್ತಾರೆ. ಇಲ್ಲ ಒಪ್ಪಂದ ಆಗಿದೆ ಅಂತ ಹೇಳ್ತಾರೆ. ಹಾಗಾದ್ರೆ ಸಿದ್ದರಾಮಯ್ಯನ ಕುರ್ಚಿ ನಿಜವಾಗ್ಲೂ ಅಲಗಾಡ್ತಾ ಇದ್ಯಾ? ಕುರ್ಚಿ ಅಲಗಾಡ್ತಾ ಇದ್ಯಾ? ಅದು ಇಂಪಾರ್ಟೆಂಟ್. ನೋಡಿ, ಇವತ್ತು ಒಂದು ವೇಳೆ ಕುರ್ಚಿ